ಗೊತ್ತಿಲ್ಲ ಅನ್ನುವ ಸಚಿವರು ಎಲ್ಲಿ ಹೋಗಿದ್ದಾರೆ? ಏನಾದ್ರು ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತಿದಾರ? ಮೂಲಭೂತ ಸೌಕರ್ಯ ಇದೆಯಾ? ಸರಿಯಾದ ಸಮಯಕ್ಕೆ ಸರ್ಕಾರಿ ನೌಕರಿಗೆ ಸ್ಯಾಲರಿ ಇದೆಯಾ? ಸರಿಯಾದ ಸಮಯಕ್ಕೆ ಶಾಲೆಗಳಿಗೆ ಈ ಏನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಇದೆಯಾ? ಶಾಲೆಗಳಲ್ಲಿ ಶಿಕ್ಷಕರಿದ್ದಾರ ಅಥವಾ ಆಸ್ಪತ್ರೆಗಳಲ್ಲಿ ವೈದ್ಯರಿದ್ದಾರ, ಸಿಬ್ಬಂದಿಗಳಿದ್ದಾರ? ಯಾವ್ದಾದ್ರೂ ಒಂದು ಮೂಲಭೂತ ಸೌಕರ್ಯ ಕೊಡಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ, ಸರಿಯಾದ ಸಮಯಕ್ಕೆ ಸರ್ಕಾರಿ ನೌಕರಿ ಸ್ಯಾಲರಿ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ, ಸಾರಿಗೆ ನೌಕರರಿಗೆ ಸ್ಯಾಲರಿ ಇಲ್ಲ, ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ, ನಾವು ಬಿಜೆಪಿ ಪಕ್ಷ ಯಾವತ್ತೂ ಕೂಡ ಈ ಗ್ಯಾರಂಟಿ ವಿರೋಧಿಗಳಲ್ಲ. ಆದ್ರೆ ಅವಶ್ಯಕತೆ ಇರುವವರಿಗೆ, ಯಾರಿಗೆ ಅಶಕ್ತರಿದ್ದಾರೆ ಅವ್ರಿಗೆ ಕೊಡಿ, ನಾವು ಇಲ್ಲ ಅಂತ ಹೇಳಲ್ಲ, ನಾವು ಕೊಡ್ತೀವಿ. ಆದ್ರೆ ಈ ಸರ್ಕಾರ ಬಂದಾಗಿನಿಂದ ಯಾವ್ದಾದ್ರು ಒಂದು ಜನಪರ ಅಥವಾ ಶಂಕುಸ್ಥಾಪನೆ ಏನಾದ್ರು ಒಂದಾಗಿದ್ಯಾ? ಯಾವ್ದಾದ್ರು ರಸ್ತೆಗಳ ನಿರ್ಮಾಣ ಆಗಿದೆಯಾ? ಅಥವಾ ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸಗಳಾಗಿದೆಯಾ? ಇವರ ಕಿತ್ತಾಟ, ಇವರ ಕೆಸರೆಚಾಟ, ಇವರ ಕುರ್ಚಿ ಕಾದಾಟ ಬಿಟ್ಟು ನಾವೇನಾದ್ರು ನೋಡಕ್ ಸಿಗ್ತಾ ಇದೆಯಾ? ದಿನ ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡೋದೇನು? ಇವರು ಕುರ್ಚಿ ಕಾದಾಟ ಅಷ್ಟೇ. ಮೊದಲು ಒಂದು ಶಂಕುಸ್ಥಾಪನೆ ಅಂತ ಬರ್ತಾ ಇತ್ತು, ಇವಾಗ ಏನಾದ್ರು ಬರ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷದ ಶಾಸಕರೇ ಅನುದಾನ ಬಂದಿಲ್ಲ, ನೇಣ್ ಹಾಕೋತೀನಿ, ಚರಂಡಿ ಆಗಿಲ್ಲ, ಅವ್ರುಗಳೇ ಮಾತಾಡ್ತಾರೆ, ನಾವಲ್ಲ. ಅಲ್ಲೂ ಕೂಡ ತಾರತಮ್ಯ. ಕಾಂಗ್ರೆಸ್ ಅವರಿಗೆ 25 ಕೋಟಿ, ಬಿಜೆಪಿ 50 ಕೋಟಿ. ಅದಾದ್ರೂ ಬಂದಿದ್ಯಾ? ಯಾವುದು ಬಂದಿಲ್ಲ. ರಸ್ತೆಗಳ ಗುಂಡಿ ಚಾಮರಾಜನಗರದಲ್ಲಿ 150 ಗುಂಡಿ ಇದೆ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ. 140 ಮುಚ್ಚಿದ್ದಾರೆ. 1,40,00,000. ಒಂದು ಸೆಕೆಂಡ್, ಈ ವಾಯಿ ನೀವು ನೋಡುವವರು ಅರ್ಥ ಮಾಡ್ಕೋತಾರೆ. 1 ಲಕ್ಷ ಒಂದು ಗುಂಡಿಗೆ ಅಂದ್ರೆ ಬೆಳ್ಳಿಯಲ್ಲಿ ಮುಚ್ಚಿದ್ರ ಅಥವಾ 20 ಅಡಿ ಇತ್ತ, 50 ಅಡಿ ಇತ್ತ, ಎಷ್ಟು ಅಡಿ ಇತ್ತು ಸರ್? ಅರ್ಥ ಮಾಡ್ಕೊಳ್ಳಿ. ಒಂದು ಭ್ರಷ್ಟಾಚಾರಕ್ಕಾದ್ರೂ ಒಂದು ಅರ್ಥ ಇರಬೇಕು. 1 ಲಕ್ಷಕ್ಕೆ ಒಂದು ಗುಂಡಿ ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೇಳಿ, ಇವರಿಗೆ ಮ್ಯಾಂಡೇಟ್ ಕೊಟ್ಟಿರೋದು ಇವರ ಸಿಎಂ ಬದಲಾವಣೆ ವಿಚಾರ ಮಾಡಕ್ ಮಾತ್ರನಾ, ಅಥವಾ ಇವರ ಕುರ್ಚಿ ಕಾದಾಟ ಮಾಡಕ್ ಮಾತ್ರನಾ, ಅಥವಾ ಭ್ರಷ್ಟಾಚಾರ ಮಾಡಕ್ ಮಾತ್ರನಾ?